ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ತುಂಬಾ ಜನ ಸ್ಟೂಡೆಂಟ್ಸು ಸರ್ ನೀವು ಮಿಡ್ ಟರ್ಮ್ಗೆ ಮತ್ತೆ ಪ್ರಿಪರೇಟರಿಗೆ ಫೈನಲ್ ಎಕ್ಸಾಮ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮಾಡಿದ್ರಿ, ಅದೇ ತರ ನಮಗೆ ಎಕ್ಸಾಮ್ 2ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮಾಡಿಕೊಡಿ ಮ್ಯಾಥ್ಸ್ ಅಲ್ಲಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತ ಟಾಪಿಕ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಕ್ಸಾಮ್ 2 ಅಲ್ಲಿ ಬರುವಂತ ಮ್ಯಾಥ್ಸ್ ಕ್ವಶನ್ಸ್. ಓಕೆನಾ? ಸೊ ಈ ಪಿ ಪಿ ಟಿ ಅಲ್ಲಿ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ನಿಮಗೆ ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಬ್ಲೂ ಕಲರ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿರುವಂತಹ ಕ್ವಶನ್ಸ್ ಗಳು ನಿಮಗೆ ಫೈನಲ್ ಎಕ್ಸಾಮ್ ಮಾರ್ಚ್ ಅಲ್ಲಿ ಆಗಿರೋ ಎಕ್ಸಾಮ್ಗೆ ಬಂದಿರುವಂತಹ ಕ್ವಶನ್ಸ್. ಅದರಲ್ಲೂ ನಾನು ಕೊಟ್ಟಿದ್ದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳು. ಸೊ ಇನ್ ಮಿಕ್ಕಿದ್ದು ಯಾವ ತರ ಬರುತ್ತೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಅಲ್ಲಿ ನಿಮಗೆ ಫಸ್ಟ್ ನಾನು ಕೊಟ್ಟಿದ್ದ ಕ್ವಶನ್ಸ್ ಅಲ್ಲಿ 5+√3 ಇರಾಷನಲ್ ಪ್ರೂವ್ ಮಾಡೋದಕ್ಕೆ ಕೇಳಿದ್ದಾರೆ. ಓಕೆ, 5+√3. ದೆನ್ HCF ಆಫ್ 135 and 75 ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೇಳಿದ್ದಾರೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ HCF LCM ಬಂದೇ ಬರುತ್ತೆ. ಸೊ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ 135 ಮತ್ತೆ 75 ಪ್ರೈಮ್ ಫ್ಯಾಕ್ಟರೈಸೇಷನ್ ಕೇಳಿದ್ದಾರೆ. ಜೊತೆಗೆ 5+√3 ಇಸ್ ಇರಾಷನಲ್ ಅಂತ ಕೇಳಿದ್ದಾರೆ. ಬಟ್ ಇವಾಗ ಮೋಸ್ಟ್ಲಿ √5 ಇಸ್ ಇರಾಷನಲ್ ಅಥವಾ √2 ಇಸ್ ಇರಾಷನಲ್ ಆ ತರ ಪ್ರೂವ್ ಮಾಡೋದಕ್ಕೆ ನಿಮಗೆ ಕೇಳೋ ಚಾನ್ಸಸ್ ಇದೆ. ಯಾಕೆಂದ್ರೆ ಈ ಕಾನ್ಸೆಪ್ಟ್ ನ ನಿಮಗೆ ಕೇಳ್ಬಿಟ್ಟಿದ್ದಾರೆ. 5+√3 ಇಸ್ ಅನ್ ಇರಾಷನಲ್. ಸೊ ಈಗ ನಿಮಗೆ ಸಿಂಗಲ್ ನಂಬರ್ √2 √3 ಇಸ್ ಅನ್ ಇರಾಷನಲ್, √5 ಇಸ್ ಅನ್ ಇರಾಷನಲ್, ಅದನ್ನ ಪ್ರೂವ್ ಮಾಡಿ ಅಂತ ಕೇಳೋ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಅಲ್ಲಿ ಫೈಂಡ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್ x² - 7x + 10. ಇದೇ ಕ್ವಶನ್ ಬರುತ್ತೆ ಅಂತ ನಾನು ಹೇಳಲ್ಲ. ಲಾಸ್ಟ್ ಟೈಮ್ ಕೂಡ ನಾನು ಇದೇ ಕ್ವಶನ್ ಬರುತ್ತೆ ಅಂತ ನಾನು ಹೇಳಿರಲಿಲ್ಲ. ಬಟ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಷ್ಟೇ. ಸೇಮ್ ಪ್ಯಾಟರ್ನ್, ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ, ಅದೇ ತರ ಬಂದಿದೆ. ಸೊ ಈಗ ನಿಮಗೆ ವೆರಿಫೈ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ ಆಫ್ x² - 2x - 8. ಈ ಕ್ವಶನ್ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ಮಾರ್ಚ್ ಅಲ್ಲಿ ಬಂದಿದೆ. ಓಕೆ, ಸೊ ನಿಮಗೆ ಅದೇ ತರ ನಿಮಗೆ ಬೇರೆ ವ್ಯಾಲ್ಯೂಸ್ ಅಲ್ಲಿ ನಿಮಗೆ ಝೀರೋಸ್ ಫೈಂಡ್ ಔಟ್ ಮಾಡೋದಕ್ಕೆ, ದೆನ್ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ತಾರೆ ಪಾಲಿನಾಮಿಯಲ್ಸ್ ಅಲ್ಲಿ. ಈಸಿ ಕಾನ್ಸೆಪ್ಟ್, ಈಸಿಯಾಗಿ ಸ್ಕೋರ್ ಮಾಡುವಂತ ಚಾಪ್ಟರ್ಸ್. ಓಕೆ, ದೆನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಲ್ಲಿ ಸೊ ಸಾಲ್ವ್ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದ ಫೈನಲ್ ಇಯರ್ ಮಾರ್ಚ್ ಎಕ್ಸಾಮ್ ಅಲ್ಲಿ. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಕೊಟ್ಟಾಗಿದೆ. ಸೊ ನಿಮಗೆ ಈಗ ಸಬ್ಸ್ಟಿಟ್ಯೂಷನ್ ಮೆಥಡೇ ಕೊಡೋಂತ ಚಾನ್ಸಸ್ ಕಮ್ಮಿ. ಸೊ ಎಲಿಮಿನೇಷನ್ ಮೆಥಡ್, ದೆನ್ ಗ್ರಾಫಿಕಲ್ ಮೆಥಡ್ ಕೊಡೋ ಚಾನ್ಸಸ್ ತುಂಬಾ ಇದೆ. ಸೊ ಅದರ ಕಡೆಗೆ ಗಮನ ಕೊಡಿ. ಸೊ ಈ ಕ್ವಶನ್ ನಿಮಗೆ ನಾನು ಹೇಳಿದ ಕ್ವಶನ್ ಅಲ್ಲೇ ಬಂದಿದೆ, ಸಮ್ ಚೇಂಜಸ್ ವಿತ್ ನ್ಯೂಮರಿಕಲ್ ಚೇಂಜಸ್. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಬಂದಿದೆ. ಓಕೆನಾ? ಸೊ ಎಲಿಮಿನೇಷನ್ ಮತ್ತೆ ಗ್ರಾಫಿಕಲ್ ಮೆಥಡ್ ಮೇಲೆ ಸ್ವಲ್ಪ ಗಮನ ಕೊಡಿ. ದೆನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಎರಡು ಕ್ವಶನ್ ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಕೊಟ್ಟಿದ್ರು. ದೆನ್ ನೇಚರ್ ಆಫ್ ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಕ್ವಶನ್ ಕೊಟ್ಟಿದ್ರು. ಸೊ ಫೈನಲ್ ಎಕ್ಸಾಮ್ ಅಲ್ಲಿ ಸೊ ಇದೇ ತರ ಕ್ವಶನ್ ಸ್ವಲ್ಪ ನ್ಯೂಮರಿಕಲ್ ವ್ಯಾಲ್ಯೂಸ್ ಚೇಂಜ್ ಮಾಡಿ ಕೊಡೋ ಚಾನ್ಸಸ್ ತುಂಬಾ ಇದೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ. ಇವೆಲ್ಲ ಈಸಿ ಸ್ಕೋರಿಂಗ್ ಕಾನ್ಸೆಪ್ಟ್ಸ್, ಈಸಿ ಸ್ಕೋರಿಂಗ್ ಚಾಪ್ಟರ್ಸ್. ಸೊ ನಾನು ಏನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕೊಟ್ಟಿದ್ದೆ ನಿಮಗೆ ಮಿಡ್ ಟರ್ಮ್ ಅಲ್ಲಿ, ಪ್ರಿಪರೇಟರಿ, ಫೈನಲ್ ಎಕ್ಸಾಮ್ಗೆ ಎಲ್ಲ ಮಿಕ್ಸ್ಅಪ್ ಮಾಡಿ ನಾನು ಇದು ಮಾಡಿರುವಂತದ್ದು. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳಲ್ಲ, ಬಟ್ ಇದೇ ಪ್ಯಾಟರ್ನ್ ಅಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡಿ ಕೊಡ್ತಾನೆ. ಓಕೆನಾ? ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಿಮಗೆ ಈ ಸತಿ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತ ಇದೇ ಕ್ವಶನ್ಸ್ ಬಂದಿತ್ತು ಫೈನಲ್ ಎಕ್ಸಾಮ್ ಅಲ್ಲಿ. ಸೊ ಈಗ ನಿಮಗೆ 10th ಟರ್ಮ್ ಕೇಳ್ಬೋದು ಅಥವಾ 8th ಟರ್ಮ್ ಕೇಳೋ ಚಾನ್ಸಸ್ ಇದೆ. ಯಾಕಂದ್ರೆ ಫಸ್ಟ್ 20 ಟರ್ಮ್ಸ್ ಕ್ವಶನ್ ಕೇಳಾಗಿದೆ, ಮತ್ತೆ ಅದನ್ನೇ ರಿಪೀಟ್ ಮಾಡಲ್ಲ. ಸೊ ಫೈಂಡ್ 8th ಟರ್ಮ್ ಅಥವಾ ಫೈಂಡ್ 10th ಟರ್ಮ್ ಅಥವಾ 7th ಟರ್ಮ್ ಆ ತರ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಟ್ರಯಾಂಗಲ್ಸ್ ಅಲ್ಲಿ ಥೇಲ್ಸ್ ಥಿಯರಮ್ ಕೇಳೋ ಚಾನ್ಸಸ್ ಇದೆ. ದೆನ್ ಇದೆಲ್ಲ ಪ್ರೂವ್ ಮಾಡೋದಕ್ಕೆ ಕೇಳ್ತಾನೆ. ಅದ್ರ ಜೊತೆಗೆ ನಿಮಗೆ ಥಿಯರಮ್ಸ್ ಇಲ್ಲಿ ಥೇಲ್ಸ್ ಥಿಯರಮ್ ಇದೆ, ದೆನ್ ಕನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್ ಇದೆ. ಓಕೆ, ಸೊ ನಿಮಗೆ ಈಗ ಫೈನಲ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ನ ಕೇಳಿದಾನೆ. ಎ ಆಂಗಲ್ 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 ಕ್ರೈಟೀರಿಯಾ ಈ ಕ್ವಶನ್ ನ ಕೇಳಿದಾನೆ. ಅದ್ರ ಜೊತೆಗೆ ಆರ್ ಅಂತ ಆಪ್ಷನ್ ಕೊಟ್ಬಿಟ್ಟು SAS ಕೇಳಿದಾನೆ. SAS ಸೈಡ್ ಆಂಗಲ್ ಸೈಡ್. ಓಕೆ, SAS ಅದನ್ನ ಕೇಳಿದಾನೆ. ಬಟ್ ಇವಾಗ ಮೋಸ್ಟ್ ಪ್ರಾಬಬ್ಲಿ ನಿಮಗೆ SSS ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯಾ ಕೇಳೋ ಚಾನ್ಸಸ್ ಪಕ್ಕಾ ಇದೆ. ಆರ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ನಿಮಗೆ SAS ಕೇಳಿದಾನೆ ಫೈನಲ್ ಎಕ್ಸಾಮ್ ಅಲ್ಲಿ. ಬಟ್ ಇವಾಗ ನಿಮಗೆ SSS ಕ್ರೈಟೀರಿಯಾ ಕೇಳ್ತಾರೆ, ಅದರಲ್ಲಿ ಯಾವುದೇ ತರದ ಡೌಟ್ ಇಲ್ಲ. ಓಕೆ, ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿಲಿ ಸೊ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇದನ್ನ ಕೇಳ್ತಾರೆ.
ಆದ್ರೆ ಇದೇ ಕ್ವಶನ್ ಅಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ವ್ಯಾಲ್ಯೂಸ್ ಚೇಂಜಸ್ ಆಗಿರುತ್ತೆ. ನೆಕ್ಸ್ಟ್ ಕೋಆರ್ಡಿನೇಟ್ಸ್ ಆಫ್ ಮಿಡ್ ಪಾಯಿಂಟ್ ಆಫ್ ಲೈನ್ ಜಾಯ್ನಿಂಗ್, ಕೋಆರ್ಡಿನೇಟ್ಸ್ ಆಫ್ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್. ಈ ಕೋಆರ್ಡಿನೇಟ್ಸ್ ಜಾಮಿಟ್ರಿ ಕೂಡ ಇಂಟ್ರೆಸ್ಟಿಂಗ್ ಮತ್ತೆ ಈಸಿ ಕಾನ್ಸೆಪ್ಟ್, ಯಾವುದೇ ತರದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ದೆನ್ ಟ್ರಿಗ್ನೋಮೆಟ್ರಿಕ್ ಬಂದ್ರೆ ಪ್ರೂವ್ ಐಡೆಂಟಿಟಿ. ಈ ಕ್ವಶನ್ ನ ಕೇಳಿದಾರೆ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ. ಸೊ ಇದೇ ತರ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನೇ ಟ್ರಿಗ್ನೋಮೆಟ್ರಿ ಲೆಸನ್ ಮಾಡಿದ್ದೀನಿ, ಈಸಿಯಾಗಿ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ನೆನ್ಪಿಟ್ಕೊಳ್ಳೋದು. ದ ಕ್ವಿಕ್ ಶಾರ್ಟ್ ಅಥವಾ 1 hour ವಿಡಿಯೋ ಏನೋ ಮಾಡಿದ್ದೀನಿ ಟ್ರಿಗ್ನೋಮೆಟ್ರಿದು. ಸೊ ಅದನ್ನ ನೋಡಿ ಈಸಿಯಾಗಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನೆನ್ಪಿಟ್ಕೊಳ್ಳುವಂತ ವಿಡಿಯೋನ ನಾನು ಮಾಡಿದ್ದೀನಿ, ಕಾನ್ಸೆಪ್ಟ್ ನ, ಅದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಲಿ ಹೈಟ್ ಆಫ್ ದ ಟವರ್ ಯೂಸಿಂಗ್ ಎಲಿವೇಶನ್ ಅಂತ ಕೊಟ್ಟಿದ್ದಾನೆ. 2 ಕ್ವಶನ್ ಆರ್ ಅಂತ ಕೊಟ್ಬಿಟ್ಟು 2 ಕ್ವಶನ್ ಕೊಟ್ಟಿದ್ದ ಫೈನಲ್ ಎಕ್ಸಾಮ್ ಅಲ್ಲಿ. ಹೈಟ್ ಆಫ್ ದ ಎಲಿವೇಶನ್, ಆಂಗಲ್ ಆಫ್ ಎಲಿವೇಶನ್ ಅಂತ ಕೊಟ್ಟಿದ್ದಾನೆ. ಸೊ ಈ ಸತಿ ಪಕ್ಕಾ ಆಂಗಲ್ ಆಫ್ ಡಿಪ್ರೆಷನ್ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಆರ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ 2 ಆಂಗಲ್ ಆಫ್ ಡಿಪ್ರೆಷನ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, ಅಥವಾ ಒಂದು ಆಂಗಲ್ ಆಫ್ ಡಿಪ್ರೆಷನ್, ಒಂದು ಆಂಗಲ್ ಆಫ್ ಎಲಿವೇಶನ್ ಅಂತ. ಬಟ್ ಆಂಗಲ್ ಆಫ್ ಡಿಪ್ರೆಷನ್ ಕೇಳ್ತಾನೆ, ಅದ್ರ ಕಡೆ ಗಮನ ಇರಲಿ. ಸೊ ಆಂಗಲ್ ಆಫ್ ಡಿಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್. Then find the distance between 2 objects or 2 points using trigonometry. ಇದು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ದೆನ್ ಸರ್ಕಲ್ಸ್ ಅಲ್ಲಿ ಪ್ರೂವ್ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್. ಇದು ಕ್ವಶನ್ ನಿಮಗೆ ಕೇಳಿದಾನೆ ಫೈನಲ್ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಈಗ ಪ್ರೂವ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್, ಇದನ್ನ ಕೇಳೋ ಚಾನ್ಸಸ್ ತುಂಬಾ ಇದೆ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ. ಇದ್ರ ಕಡೆ ಗಮನ ಕೊಡಿ, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ರಿಲೇಟೆಡ್ ಕ್ವಶನ್ಸ್ ನ ಕೇಳಿದಾನೆ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ. ಆರ್ ಅಂತ ಕೊಟ್ಬಿಟ್ಟು ಆ 2 ಕ್ವಶನ್ ಕೂಡ ಸಿಲಿಂಡರ್ ರಿಲೇಟೆಡ್ ಕ್ವಶನ್ಸ್ ನ ಕೇಳಿದಾನೆ. ಬಟ್ ಈ ಸತಿ ನಿಮಗೆ ಕೋನ್ ರಿಲೇಟೆಡ್ ಕ್ವಶನ್, ಅದೇ ಹೇಳದ್ನಲ್ಲ, ಆರ್ ಅಂತ ಆಪ್ಷನ್ ಇದ್ದಾಗ 2 ಕೋನ್ ರಿಲೇಟೆಡ್ ಕ್ವಶನ್ ಕೇಳ್ಬೋದು, ಅಥವಾ 1 ಸಿಲಿಂಡರ್ 1 ಕೋನ್ ರಿಲೇಟೆಡ್ ಕ್ವಶನ್ ಕೇಳ್ಬೋದು. ಸೊ ಕೋನ್ ರಿಲೇಟೆಡ್ ಕ್ವಶನ್ ಅಥವಾ ಕೋನ್ ಅಥವಾ 1 ಸ್ಪಿಯರ್ 2 ಕೇಳ್ಬೋದು. ಸೊ ಏನಾದ್ರೂ ಆಗ್ಲಿ, ಬಟ್ ಕೋನ್ ರಿಲೇಟೆಡ್ ಕ್ವಶನ್ಸ್ ಬಂದೇ ಬರುತ್ತೆ, ಅದ್ರ ಕಡೆ ಗಮನ ಕೊಡಿ. ಓಕೆನಾ. ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಮೀನ್ ಯೂಸಿಂಗ್ ಸ್ಟೆಪ್ ಡಿವಿಯೇಷನ್, ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಸಲ ಕ್ವಶನ್ ಕೇಳಿದಾನೆ. ಬಟ್ ನಿಮಗೆ ಈ ಸಲ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋ ಕ್ವಶನ್ಸ್ ಕೇಳ್ತಾನೆ. ಯಾಕೆ ಅಂತ ಅಂದ್ರೆ ಒಂದೇ ರಿಪೀಟ್ ಆಗಲ್ಲ, ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3 ಇದೆ. ಸೊ ಹಾಗಾಗಿ ಎಕ್ಸಾಮ್ 1 ಅಲ್ಲಿ ಕೇಳಿರೋ ಪ್ಯಾಟರ್ನ್ ಅಲ್ಲೇ ಕೇಳಲ್ಲ, ಚಾನ್ಸಸ್ ಇಲ್ಲ. ಸೊ 80 to 90% ಚಾನ್ಸಸ್ ಕಮ್ಮಿ ಇದೆ ಎಕ್ಸಾಮ್ 1 ಅಲ್ಲಿ ಕೇಳಿರೋ ಪ್ಯಾಟರ್ನ್ ಅಲ್ಲಿ. ಹಾಗಾಗಿ ಫೈಂಡ್ ಮೀಡಿಯನ್, ಇದ್ರ ಬಗ್ಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬಾ ಇದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಸ್ಕೋರ್ ಮಾಡೋದು ತುಂಬಾ ಈಸಿ, ಯಾಕಂದ್ರೆ ಟೇಬಲ್ ಕೊಟ್ಟಿರ್ತಾನೆ, ಫಾರ್ಮುಲಾ ಇರುತ್ತೆ, ಅದನ್ನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಷ್ಟೇ. ಅದ್ರಲ್ಲಿ ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಈಸಿ ಸ್ಕೋರಿಂಗ್ ಚಾಪ್ಟರ್, ಅದನ್ನ ಮರಿಬೇಡಿ. ದೆನ್ ಪ್ರೊಬ್ಯಾಬಿಲಿಟಿ. ಓಕೆ, ನಿಮಗೆ ಪ್ರೊಬ್ಯಾಬಿಲಿಟಿಲಿ ಈ ಸಲ ವೆನ್ ಕಾಯಿನ್ಸ್ ಇಸ್ ಟಾಸ್ಡ್, ಓಕೆ, ನಿಮಗೆ ಈ ಸಲ ಪ್ರೊಬ್ಯಾಬಿಲಿಟಿಲಿ ಯಾವ ತರ ಕ್ವಶನ್ಸ್ ಕೇಳಿದಾನೆ ಅಂತ ಅಂದ್ರೆ, ಒಂದ್ ನಿಮಿಷ. ಓಕೆ, ಡೈಸ್ ಕ್ವಶನ್ ಕೇಳಿದ್ದಾರೆ. ಸೊ ಕಾಯಿನ್ಸ್ ರಿಲೇಟೆಡ್ ಕ್ವಶನ್ ಈ ಸತಿ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ ಡೈಸ್ ರಿಲೇಟೆಡ್ ಕ್ವಶನ್ಸ್, ಈ ಸತಿ ಕಾಯಿನ್ಸ್ ರಿಲೇಟೆಡ್ ಕ್ವಶನ್ಸ್ ತುಂಬಾ ಇದೆ. ಸೊ ಇದು ಕಂಪ್ಯಾರಿಸನ್ ಮಾಡಿ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ಪ್ಯಾಟರ್ನ್ ಕ್ವಶನ್ ಬಂದಿದೆ, ಅದು ಬಿಟ್ಟು ಬೇರೆ ಯಾವ ತರ ಕ್ವಶನ್ಸ್ ಕೇಳ್ಬೋದು ಅಂತ ಕಂಪ್ಯಾರಿಸನ್ ಮಾಡಿ ಈ PPT ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸೀರೀಸ್ ನಿಮಗೆ ಎಕ್ಸಾಮ್ 2 ಮ್ಯಾಥ್ಸ್ಗೆ. ಸೊ ಯಾವುದೇ ತರದ ಒಂದು ಭಯ ಬೇಡ, ಆರಾಮಾಗಿ ಪಾಸ್ ಆಗ್ಬೋದು ಮ್ಯಾಥ್ಸ್ ಅಲ್ಲಿ, ಯಾವುದೇ ತರದ ಟೆನ್ಷನ್ ಬೇಡ. ಓಕೆ, ಜಸ್ಟ್ ಪಾಸ್ ಅಲ್ಲ, ಒಂದು 35-40 ಕೂಡ ತೆಗಿಬಹುದು ಮ್ಯಾಥ್ಸ್ ಅಲ್ಲಿ. ಸೊ ಈಸಿ ಸ್ಕೋರಿಂಗ್ ಚಾಪ್ಟರ್ಸ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋಸ್ ಆ ಕ್ವಶನ್ಸ್ ಬಗ್ಗೆ, ಆಮೇಲೆ ಈ PPT ಎಕ್ಸ್ಪ್ಲೈನ್ ಮಾಡಿರೋ ಕ್ವಶನ್ಸ್, ಸೊ ಅದ್ರ ಕಡೆ ಗಮನ ಕೊಡಿ. ಸೊ ನಿಮಗೆ ಆರಾಮಾಗಿ ಮ್ಯಾಥ್ಸ್ ಎಕ್ಸಾಮ್ 2 ಸ್ಕೋರ್ ಆಗೇ ಆಗುತ್ತೆ, ಪಾಸು ಆಗ್ತೀರಾ, ಯಾವುದೇ ತರದ ಭಯ ಬೇಡ. ಮತ್ತೆ ಇನ್ನೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.